ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ಒಂದು ತುಂಬಾನೇ ಪ್ರಸಿದ್ಧವಾದ ವಚನದ ಬಗ್ಗೆ ಇವತ್ತು ನಾವು ಆಳವಾಡಿ ಚರ್ಚಿಸೋಣ. ಈ ವಚನ ನೋಡೋಕೆ ಒಂದು ಸರಳ ಪ್ರಾರ್ಥನೆ ತರ ಕಾಣುತ್ತೆ, ಆದ್ರೆ ಅದರೊಳಗೆ ಒಂದು ಕ್ರಾಂತಿಕಾರಿಕ ಸವಾಲೇ ಇದೆ. ಇವತ್ತು ಅದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಚರ್ಚೆ ಶುರು ಮಾಡೋ ಮುನ್ನ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಿದ್ರೆ ಮೊದಲು ಆ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳೋಣ. 84 ಲಕ್ಷ ಮುಖದೊಳಗೊಂದೇ ಮುಖವಾಗಿ ಕಾಡಿನೋಡೆನ್ನನು ಬೇಡಿನೋಡೆನ್ನನು ಬೇಳದಿದ್ದಡೆ ಅಯ್ಯ ನಿಮಗೆ ಪ್ರಮಥರಾಣೆ ನೀನಾವ ಮುಖದಲ್ಲಿ ಬಂದು ಬೇಡಿದೋಡಿವೆನು ಕೂಡಲ ಸಂಗಮ ದೇವ. ಮೊದಲನೇ ಸಾಲನ್ನೇ ತಗೊಂಡ್ರೆ ಅದೇ ಎಷ್ಟು ಆಳವಾಗಿದೆ ಅಲ್ವಾ. 84 ಲಕ್ಷ ಮುಖದೊಳಗೊಂದೇ ಮುಖವಾಗಿ ಬಾ ಅಂತ. ಇದರ ಅರ್ಥ ಸಕಲ ಜೀವರಾಶಿಗಳು ಅಂತ ನಮಗ್ ಗೊತ್ತು. ಆದ್ರೆ ಆ ಕಾಲದ ಸಂದರ್ಭವನ್ನ ಯೋಚನೆ ಮಾಡಿದ್ರೆ ದೇವ್ರು ಅಂದ್ರೆ ಗರ್ಭಗುಡಿಯ ಮೂರ್ತಿಯನ್ನೋ ನಂಬಿಕೆ ಇದ್ದಾಗ ಈ ಮಾತು ಕೇವಲ ಒಂದು ಕಾವ್ಯ ಆಗಿರ್ಲಿಲ್ಲ ಅಲ್ವೇ? ಖಂಡಿತ ಇಲ್ಲ. ಅದೊಂದು ರೀತಿ ದೇವತಾಶಾಸ್ತ್ರೀಯ ಬಂಡಾಯವೇ ಸರಿ. ಬಂಡಾಯವೇ ಹೌದು. ಯಾಕಂದ್ರೆ ನೋಡಿ, ಲಿಂಗಾಯತ ತತ್ವದಲ್ಲಿ ಅಲ್ಲಿ ಶಿವ ಅಂದ್ರೆ ನಿರಾಕಾರ, ಆತನಿಗೆ ಒಂದು ರೂಪ ಅಂತ ಇಲ್ಲ. ಸರಿ, ಆತ ಎಲ್ಲೆಲ್ಲೂ ಇದ್ದಾನೆ. ಇಲ್ಲಿ ಬಸವಣ್ಣನವರು ಏನ್ ಮಾಡ್ತಿದಾರಂದ್ರೆ ಆ ನಿರಾಕಾರ ತತ್ವಕ್ಕೆ ಒಂದು ಮೂರ್ತ ರೂಪ ಕೊಡ್ತಿದ್ದಾರೆ. ಆದ್ರೆ ಆ ರೂಪ ದೇವಸ್ಥಾನದ ವಿಗ್ರಹ ಅಲ್ಲ, ಬದಲಿಗೆ ಸೃಷ್ಟಿಯ ಪ್ರತಿಯೊಂದು ಜೀವಿ. 84 ಲಕ್ಷ ಯೋನಿಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಬಾ ಅಂತ ಹೇಳೋ ಮೂಲಕ ಅವರು ದೈವತ್ವವನ್ನ ದೇವಸ್ಥಾನದ ಗೋಡೆಗಳಿಂದ ಆಚೆ ತರ್ತಿದ್ದಾರೆ, ಜನಸಾಮಾನ್ಯರ ಮಧ್ಯ ತಂದಿಡ್ತಿದ್ದಾರೆ. ಇದನ್ನೇ ದೈವತ್ವದ ವಿಕೇಂದ್ರೀಕರಣ ಅನ್ನೋದು. ಅದ್ಭುತವಾದ ಮಾತು, ದೈವತ್ವದ ವಿಕೇಂದ್ರೀಕರಣ. ಹಾಗಾದ್ರೆ ಆ ಎರಡನೇ ಸಾಲು ಕಾಡಿನೋಡೆನ್ನನು ಬೇಡಿನೋಡೆನ್ನನು ಇದು ಕೇವಲ ಒಂದು ದಾಸ್ಯಭಾವದ ಪ್ರಾರ್ಥನೆ ಅಲ್ವಲ್ಲ, ಅದರಲ್ಲಿ ಒಂಥರ ಆತ್ಮವಿಶ್ವಾಸ, ಒಂದು ಸವಾಲಿನ ಧ್ವನಿ ಕೇಳಿಸ್ತಾ ಇದೆ. ಖಂಡಿತ. ಇಲ್ಲಿ ಭಕ್ತ ಕೇವಲ ಯಾಚಕನಲ್ಲ. ಹೌದು, ಆತ ಸಿದ್ಧನಾಗಿ ನಿಂತಿರುವ ಸೇವಕ. ನನ್ನನ್ನು ಪರೀಕ್ಷಿಸು, ನನ್ನಿಂದ ಬೇಡಿಕೋ ಅನ್ನೋದು ಅವರ ಕಾಯಕ ಮತ್ತು ದಾಸೋಹ ನಿಷ್ಠೆಯ ಒಂದು ಪರಾಕಾಷ್ಠೆ. ಇನ್ನೊಂದು ಗಮನಿಸಿ, ಬೇಡದಿದ್ದಡೆ ಅಯ್ಯ ನಿಮಗೆ ಪ್ರಮಥರಾಣೆ ಅಂತಾರೆ. ಹೌದಲ್ಲ, ಅಂದ್ರೆ ನೀನು ನನ್ನ ಸೇವೆಯನ್ನ ಸ್ವೀಕರಿಸದೇ ಇದ್ರೆ ನಿನ್ನ ಗಣಗಳ ಮೇಲೆ ಆಣೆ ಅಂತ ದೇವರಿಗೆ ಆಣೆ ಹಾಕ್ತಿದ್ದಾರೆ. ಭಕ್ತಿ ಅಂದ್ರೆ ಕೇವಲ ಶರಣಾಗತಿಯಲ್ಲ, ಅದೊಂದು ಕ್ರಿಯಾಶೀಲ ಸವಾಲ್ ಹಾಕೋ ಸಂಬಂಧನೂ ಆಗಿರ್ಬೋದು ಅಂತ ಇದು ತೋರಿಸುತ್ತದು. ಈ ಚರ್ಚೆ ನಿಜಕ್ಕೂ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸ್ತಿದೆ. ನಾವು ಮುಂದುವರೆಯೋ ಮೊದಲು ಕೇಳುಗರಲ್ಲಿ ಒಂದು ಸಣ್ಣ ವಿನಂತಿ. ಇಂತಹ ಆಳವಾದ ವಿಶ್ಲೇಷಣೆಗಳು ನಿಮಗೆ ಇಷ್ಟವಾಗುತ್ತಿದ್ರೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ. ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಾದ್ರೆ ಆ ದೈವತ್ವದ ವಿಕೇಂದ್ರೀಕರಣ ಮತ್ತು ಸೇವೆಯ ಸವಾಲು ವಚನದ ಕೊನೆಯಲ್ಲಿ ಒಂದು ಸಾರ್ವತ್ರಿಕ ವಾಗ್ದಾನವಾಗಿ ಬದಲಾಗುತ್ತೆ. ನೀನಾವ ಮುಖದಲ್ಲಿ ಬಂದು ಬೇಡಿದೋದಿವೆನು. ಇದು ಇವತ್ತಿನ ಸಮಾಜಕ್ಕೆ ಹೇಗೆ ಸಂಬಂಧಪಟ್ಟಿದ್ದು? ಇದು ಇಡೀ ವಚನದ ಮತ್ತು ಲಿಂಗಾಯತ ತತ್ವದ ಜೀವಾಳ ಅಂತಾನೆ ಹೇಳ್ಬೋದು. ದೈವವು ಯಾವುದೇ ಜಾತಿ, ಧರ್ಮ, ಲಿಂಗ ಅಷ್ಟೇ ಯಾಕೆ ಪ್ರಾಣಿ ಪಕ್ಷಿಯ ರೂಪದಲ್ಲೂ ಬರ್ಬೋದು. ಹಸಿದವನ ರೂಪದಲ್ಲಿ, ನೊಂದವನ ರೂಪದಲ್ಲಿ, ಸಹಾಯ ಕೇಳೋ ಯಾವುದೇ ಜೀವಿಯ ರೂಪದಲ್ಲಿ ದೇವರು ಬರ್ಬೋದು. ನಿಜ. ಯಾರು ಬಂದ್ರೂ ಅವರಲ್ಲಿ ನಿನ್ನನ್ನೇ ಕಂಡು ನಾನು ಸೇವೆ ಮಾಡ್ತೀನಿ ಅನ್ನೋದು ಬಸವಣ್ಣನವರ ನಿಲುವು. ಇದು ಕೇವಲ ಧಾರ್ಮಿಕ ತತ್ವ ಅಲ್ಲ, ಇದೊಂದು ಸಾಮಾಜಿಕ ಕ್ರಾಂತಿಯ ಬೀಜಮಂತ್ರ. ಹೌದು ಹೌದು. ಪ್ರತಿಯೊಬ್ಬ ಮನುಷ್ಯನನ್ನ ಸಮಾನವಾಗಿ ನೋಡು, ಪ್ರತಿಯೊಂದು ಜೀವಿಯನ್ನ ಗೌರವಿಸು ಅನ್ನೋ ಒಂದು ಶ್ರೇಷ್ಠ ಪಾಠ ಇಲ್ಲಿದೆ. ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶವನ್ನ ಹೀಗೆ ಹೇಳಬಹುದಾ? ದೇವಸ್ಥಾನದಲ್ಲಿರೋ ದೇವರಿಗಾಗಿ ಕಾಯೋ ಬದಲು ನಮ್ಮೆದುರು ಬರೋ ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನ ಕಂಡು ಅವರ ಸೇವೆಯಲ್ಲೇ ದೈವ ಸಾಕ್ಷಾತ್ಕಾರವನ್ನ ಪಡೆಯೋದು ನಿಜವಾದ ಆಧ್ಯಾತ್ಮಿಕತೆ ಅಂತ. ನಿಖರವಾಗಿ ಅದೇ ಮಾತು. ಈ ವಚನ ಕೇವಲ 12ನೇ ಶತಮಾನಕ್ಕೆ ಸೀಮಿತ ಅಲ್ಲ. ಇಲ್ಲ, ಖಂಡಿತ ಇಲ್ಲ. ಇದು ಇವತ್ತಿಗೂ ನಮ್ಮೆಲ್ಲರಿಗೂ ಒಂದು ಆಳವಾದ ಪ್ರಶ್ನೆಯನ್ನ ಕೇಳ್ತಾನೆ ಇದೆ. ಏನು ಅಂತ? ನಮ್ಮ ದೈನಂದಿನ ಜೀವನದಲ್ಲಿ ಸಹಾಯ ಕೇಳಿ, ಪ್ರೀತಿ ಬೇಡಿ ಬರೋ ಪ್ರತಿಯೊಂದು ಮುಖದಲ್ಲೂ ಆ ದೈವಿಕ ಮುಖವನ್ನ ಗುರುತಿಸೋಕೆ ನಾವು ಸಿದ್ಧರಿದ್ದೇವಾ? ಅಥವಾ ನಮ್ಮ ದೇವರುಗಳು ಇನ್ನು ಕಲ್ಲಿನ ಗೋಡೆಗಳಲ್ಲಿ ಬಂದಿಯಾಗಿವೆಯಾ? ಬಹಳ ಗಹನವಾದ ಪ್ರಶ್ನೆ. ಈ ಅದ್ಭುತವಾದ ಮಾರ್ಗದರ್ಶನಕ್ಕಾಗಿ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣ.